ಓಕೆ ಹಾಂ ಇಲ್ಲಿ ಪ್ರಾನ್ಸ್ ಆಗಲಿ ಸ್ಲೈಸು ಪ್ಲಸ್ಸು ಅಂಜಲ ಅಂದ್ಬಿಟ್ಟು ಒಂದು ಫಿಶ್ ತಿಂದ್ವಿ. ಎಲ್ಲ ಅಲ್ಟಿಮೇಟ್ ಆಗಿದೆ. ನಿಮ್ಗೆ ತೋರಿಸ್ತೀನಲ್ಲ, ಇದು ಫ್ಯಾಮ್ಲಿದು, ಇದು ಸಪ್ರೇಟು. ಇದು ಬೋಟಿಂಗ್ ಎಷ್ಟು ಅಂತಲೇ ಕೇಳ್ತೀನಿ ರೀ, ನೋಡೋಣ. ಹಾಂ, ಇಬ್ರು ಅಂದ್ಕೊಳ್ಳಿ, 100 ರೂಪಾಯಿ. ಹಲೋ, ಹಾಯ್ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ರಾ ಆರ್ಯನ್ ಮೋಟೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾವಿಲ್ಲೇ ನಂದಿ ಹಿಲ್ಸ್ ದಾರಿಯಲ್ಲಿರುವಂತಹ ಆವತಿ ಲೇಕ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಏನು ಸ್ಪೆಷಲ್ ಅಂತಂದರೆ ಫಿಶ್ಶು, ಅಂದರೆ ಯಾವ ಥರ ಹೇಳಬೇಕು ಅಂದರೆ ಅಲ್ಲೇ ಹಿಡಿದು ಅಲ್ಲೇ ಫ್ರೈಗೆ ಮಸಾಲೆ ಗಿಸಾಲೆ ಕಬಾಬು ಪ್ರಾನ್ಸು ಎಲ್ಲ ಸಿಗುತ್ತಲ್ಲಿ. ಅಲ್ಲಿ ಮಾಡ್ತಾಯಿದ್ದಾರೆ. ಇವಾಗ ಇತ್ತೀಚೆಗೆ ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಆ ಜಾಗ. ಅದು ತುಂಬ ದಿನದಿಂದನೂ ಇದೆ, ಬಟ್ ವೈರಲ್ ಆಗ್ತಿರೋದು ಇವಾಗ ರೀಲ್ಸ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ರು. ಆವಾಗ ಈ ಜಾಗ ಒಂದು ತುಂಬ ವೈರಲ್ ಆಗ್ತಿದೆ. ಅದಕ್ಕೆ ಇವತ್ತು ಹೇಗಿದ್ರು ರಜದಲ್ಲಿದ್ದೆ, ಹಂಗೆ ಒಂದು ರೌಂಡು ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿಕೊಂಡು ಏನೇನು ಸಿಗುತ್ತೆ ನೋಡ್ಕೊಂಡು ವೆರೈಟಿ ತಿನ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ನೋಡೋಣ ಹೇಗಿದೆ ಅಂದ್ಬಿಟ್ಟು, ಮತ್ತು ಅಲ್ಲಿಂದು ರೇಟ್ಗಳು, ಪ್ರೈಸಸ್ಸು, ಕ್ವಾಲಿಟಿ ಮತ್ತು ಟೇಸ್ಟ್ ಯಾವ ಥರ ಇರುತ್ತೆ ಅನ್ನೋದೆಲ್ಲ ಹೇಳ್ತೀನಿ. ಈಗ ನನಗಿಷ್ಟ ಆದರೆ ನಾನು ಸಜೆಸ್ಟ್ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ನೋಡೋಣ, ಬನ್ನಿ ತೋರಿಸ್ತೀನಿ ನಿಮಗೆ. ಇವಾಗ ಸದ್ಯಕ್ಕೆ ನಾವು ಹೆಬ್ಬಾಳ ಹತ್ತತ್ರ ಇದ್ದೀವಿ. ಇದೇ ದಾರಿಲಿ ಹೋಗೋದು, ಅಂದರೆ ನಂದಿ ಹಿಲ್ಸ್ವರೆಗೂ ಹೋಗಿಲ್ಲ, ಇನ್ನು ಸ್ವಲ್ಪ ಹಿಂದೆನೇ ಹೋಗ್ಬೇಕದು. ಒಂದು ನಮ್ಮ ಏರಿಯಾದಿಂದ ಆ್ಯಕ್ಚುಲಿ 45 ಕಿಲೋಮೀಟರ್ಸ್ ಇದೆ ಅದು ಪ್ಲೇಸು. ಅಂದರೆ ಹೆಬ್ಬಾಳಿಂದ ಒಂದು 35 ಕಿಲೋಮೀಟರ್ಸ್ ಅಂದ್ಕೊಳ್ಳಿ, ಆ ಥರ ಲೆಕ್ಕಾಚಾರ. ನೋಡೋಣ ಬನ್ನಿ, ತೋರಿಸ್ತೀನಿ ನಿಮಗೂ ಯಾವ ಥರ ಇದೆ ಏನು ಅಂತ ತೋರಿಸ್ತೀನಿ. ಹಾಗೆ ಹೋಗ್ತಾ ಮುಂದೆ ಸಿಗೋಣ ಬನ್ನಿ. ನೋಡಿ ಸ್ನೇಹಿತರೆ, ಇದು ಆ್ಯಕ್ಚುಲಿ ನಂದಿ ಹಿಲ್ಸಿಗೆ ಹೋಗುವಂಥ ದಾರಿ. ಇಲ್ಲಿ ಲೆಫ್ಟ್ ತಗೋಬೇಡಿ, ಇನ್ನು ಸ್ವಲ್ಪ ಮುಂದೆ ಹೋದರೆ ಒಂದು ಲೆಫ್ಟ್ ಬರುತ್ತೆ. ಆ ಲೆಫ್ಟ್ ತೊಗೊಂಡು ಹೋಗಬೇಕಾಗುತ್ತೆ ಈ ಜಾಗಕ್ಕೆ. ನಾವು ಹೋಗ್ತಿರೋ ಆವತಿ ಲೇಕ್ ಹತ್ರ. ತುಂಬ ದೂರ ಇಲ್ಲ. ಇವಾಗ ನಂದಿ ಹಿಲ್ಸಿಗೆ ಏನು ತಗೋತೀವಲ್ಲ, ಅಲ್ಲಿಂದ 4.25 ಕಿಲೋಮೀಟ್ರು ಅಷ್ಟೇ. ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಒಂದು ಈ ಥರ ಒಂದು ಫ್ಲೇವರ್ ಥರ ಬರುತ್ತೆ. ಫ್ಲೈಓವರ್ ಮೇಲೆ ಸ್ವಲ್ಪ ಲೈಟಾಗಿ ಹತ್ತಿದ್ರೆ ಒಂದು ಲೆಫ್ಟ್ ರೋಡು ದಾರಿ ಬರುತ್ತೆ. ಈ ದಾರಿ ಒಳಗೆ ಹೋಗ್ಬೇಕು ನಾವು. ನೋಡಿ, ಇಲ್ಲೇ ಬೋರ್ಡ್ ಹಾಕಿದ್ದಾರೆ ಆವತಿ ಅಂತ. ಅಲ್ಲಿ ಲೆಫ್ಟ್ ತಗೊಂಡು ಸ್ವಲ್ಪ ಒಳಗೆ ಹೋಗ್ಬೇಕು. ಹಾಸ್ಪಿಟಲ್ಲು ಈ ದಾರಿ ತಗೊಳ್ರಿ. ಊರು ಒಳಗಿಂದ ಹೋಗುತ್ತೆ ಇದು. ನಂದಿ ಬೆಟ್ಟಕ್ಕೂ ಇದೆ ದಾರಿ ಇದು. ನೋಡಿ, ಫುಲ್ ನೇಚರ್ ಓಪನ್ ಆಗೋಯ್ತು ಇಲ್ಲಿ. ಫುಲ್ ಬರೀ ಬೆಟ್ಟಗಳೇ ಅವೆ. ಇದೇ ದಾರಿಯಲ್ಲಿ ಇರೋದು. ಇಲ್ಲೇ ಎಲ್ಲೋ ಮುಂದೆ ಐತೆ ಲೊಕೇಶನ್ನು. ಇಲ್ಲಿಂದ ಒಂದು ಚಿಕ್ಕ ಲೇಕು ಇದೆ ಅನ್ಸುತ್ತದು. ಇದೇ ಲೇಕು. ನೋಡಿ, ಇಲ್ಲಿ ಮುಂದೆ ಬಂದರೆ ಫುಲ್ಲು ಬೋಟಿಂಗ್ ಗೀಟಿಂಗ್ ಎಲ್ಲ ಐತೆ ಇಲ್ಲಿ. ಇಲ್ಲ ಹಾಕೋರು ನೋಡ್ರಿ. ನೋಡೋ ಬನ್ನಿ. ನಾನು ಫಸ್ಟ್ ಟೈಮೇ ಬಂದಿರೋದು, ಇದಕ್ಕಿಂತ ಮುಂಚೆ ಯಾವತ್ತೂ ಬಂದಿರಲಿಲ್ಲ. ಹೇಗಿರುತ್ತೆ ಏನು ಅಂತ ನೋಡುವ.
ಎಲ್ಲ ತರ್ಸೋದೆ ಸರ್ ಆ್ಯಕ್ಚುಲಿ ಹೇಳ್ಬೇಕು. ಮಂಗಳೂರಿಂದ ಓಕೆ BC ರೋಡ್ ಅಂತಿದೆಯಲ್ವಾ, ಹಾಂ ಅಲ್ಲಿ ಒಂದು ಅಂಗಡಿ ಪರ್ಚೇಸ್ ಫ್ರೆಂಡ್ ಅಂಗಡಿ, ಓಕೆ ಅಲ್ಲಿಂದ ನಮಗೆ ಡೈರೆಕ್ಟು ಇದಕ್ಕೆ ಬಂದ್ಬಿಡುತ್ತೆ, ಲಾಸ್ಟಿಗೆ ಗಾಡಿಗೆ ಹೋಗುತ್ತೆ. ಹಾಂ 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 ಹೇಳ್ಬಿಟ್ಟು ರಾತ್ರಿ ಆರ್ಡರ್ ಹೇಳ್ಬಿಟ್ರೆ ಬೆಳಗ್ಗೆ ಹೋಗಿ ಮಾಡ್ಕೊಬೋದು. ಸ್ನೇಹಿತರೆ, ಇವಾಗ ಮುಗೀತೆಲ್ಲ. ಒಳ್ಳೆ ಪೀಸ್ ಲೊಕೇಶನ್, ಸೀರಿಯಸ್ ಆಗಿ ಹೇಳ್ತೀನಿ. ಅಂದರೆ ಫ್ಯಾಮ್ಲಿಗೆ ಸಪ್ರೇಟ್ ಇದೆ ಆ್ಯಕ್ಚುಲಿ. ಇಲ್ಲಿ ಏನು ಕಾಣಿಸ್ತಿದೆ ಬ್ಯಾಕ್ ಸೈಡಲ್ಲಿ ಇದೆಲ್ಲ ಫುಲ್ಲು ಫ್ಯಾಮಿಲಿಗೋಸ್ಕರ ಮಾಡಿರೋದು. ಅಂದರೆ ಲೈಕ್ ಲೇಡೀಸ್ ಎಲ್ಲ ಬರ್ಬೋದು. ಎಷ್ಟೋ ಜನ ಆ್ಯಕ್ಚುಲಿ ಲೇಡೀಸಿಗೆ ಆಗಲ್ಲ ಅಂತ ಹೇಳಿದ್ದಾರೆ, ಬಟ್ ಲೇಡೀಸು ಬರ್ಬೋದು. ಈ ಕಡೆ ಇದೆಲ್ಲ ಈ ಸ್ಪಾಟ್ ಏನಿದೆ ಕಂಪ್ಲೀಟು ಲೇಡೀಸ್ ಫ್ಯಾಮ್ಲಿಗಂತ ಮಾಡಿದ್ದಾರೆ ಸಪ್ರೇಟು. ಅದು ಬಿಟ್ಟರೆ ಜೆಂಟ್ಸ್ಗೆಲ್ಲ ಸಪ್ರೇಟಾಗಿದೆ. ಅದೇ ಆರಾಮಾಗಿ ಪೀಸ್ ಔಟು ಫ್ರೆಂಡ್ಸ್ಗೆಲ್ಲ ಮಾಡಿದಂಥ ಪ್ಲೇಸ್ ಅಂದ್ಕೊಳ್ರಿ. ಬೆಸ್ಟು, ತುಂಬ ಟೈಮ್ ಪಾಸ್ ಎಲ್ಲ ಮಸ್ತಾಗಿ ಮಾಡ್ಬೋದು ಅಂದ್ಕೊಳ್ರಿ. ತುಂಬ ಚೆನ್ನಾಗಿದೆ ಪ್ಲೇಸು. ಮತ್ತು ನಿಮಗೆ ಏನಂದರೆ ಬೋಟಿಂಗು ಮೇಯ್ನಾಗಿ ನೋಡಿ, ಇಲ್ಲೇನಿದೆ ನೋಡಿ, ಇದು ಬೋಟಿಂಗು. ಇಲ್ಲಿ ಕುತ್ಕೊಳ್ಳೋಕ್ಕಾಗಲಿ, ಲೈಕ್ ನೀವು ಎಲ್ಲೇ ಫಿಶ್ ಏನೇ ತೊಗೊಳ್ಳಿ, ಅಲ್ಲಿ ಟೋಕನ್ ವೈಸ್ ಇದೆ. ಅದನ್ನು ತೊಗೊಂಡು ನೀವು ಇಲ್ಲಿ ಬಂದು ಆರಾಮಾಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ಕಡೆಯಿಂದ ಸೂಪರಾಗಿದೆ ನೋಡಿ. ನಾವು ಆಲ್ರೆಡಿ ಆ್ಯಕ್ಚುಲಿ ಪ್ರೋನ್ಸ್ ಆಗಲಿ, ಸ್ಲೈಸು ಪ್ಲಸ್ಸು ಅಂಜಲ ಅಂದ್ಬಿಟ್ಟು ಒಂದು ಫಿಶ್ ತಿಂದ್ವಿ. ಎಲ್ಲ ಅಲ್ಟಿಮೇಟ್ ಆಗಿದೆ. ಸ್ವಲ್ಪ ವೀಕೆಂಡಲ್ಲಿ ಸ್ವಲ್ಪ ಜನ ಇರ್ತಾರೆ, ವೀಕ್ ಡೇಸಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಳ್ಳಿ. ಆರಾಮಾಗಿ ಪೀಸಾಗಿ ತೊಗೊಂಡು ಪೀಸಾಗೆ ಎಲ್ಲ ಮಾಡ್ಕೊಂಡು ಹೋಗ್ಬೋದು ನೋಡಿ. ಇದೇ ಆ್ಯಕ್ಚುಲಿ ಇವಾಗ ಏನು ಇದು ನಿಮ್ಗೆ ತೋರಿಸ್ತೀನಲ್ಲ, ಇದು ಫ್ಯಾಮ್ಲಿದು, ಇದು ಸಪ್ರೇಟು. ನೀವು ಫ್ಯಾಮ್ಲಿಯವ್ರು ಯಾರು ಬೇಕಾದ್ರೂ ಕೂತ್ಕೋಬೋದು, ಆ ಥರ ಇದೆ. ಇದು ಬೋಟಿಂಗ್ ಸ್ಪಾಟು. ಇವೊಂದು ಬೋಟಿಂಗ್ ಎಲ್ಲ ಮಾಡ್ಬೋದು ಆರಾಮಾಗೆ ಪೀಸ್ ಔಟು. ಇದು ಬೋಟಿಂಗ್ ಎಷ್ಟು ಅಂತಲೇ ಕೇಳ್ತೀನಿ ರೀ, ನೋಡೋಣ. ಎಷ್ಟಣ್ಣ ಬೋಟಿಂಗು? ಬೋಟಿಂಗ್ ಎಷ್ಟು ಒಂದು ರೌಂಡು? ಹಾಂ, ಇಬ್ಬರು ಅಂದ್ಕೊಳ್ಳಿ 100 ರೂಪಾಯಿ. 100 ರೂಪಾಯಿ ಫುಲ್ಲು ಲೇಕು ಪೂರ್ತಿ. ಇಲ್ಲೇನಿದೆ ಪೂರ್ತಿ ರೌಂಡ್ ಹಿಡ್ಕೊಂಡ್ಬರ್ಬೋದು. ಮಸ್ಟ್ ವಿಸಿಟು, ಬನ್ನಿ ನೋಡಿ, ತುಂಬ ಚೆನ್ನಾಗಿದೆ. ನಾವಿಲ್ಲಿಂದ ಇನ್ ಕೇಸ್ ಏನಾದರೂ ಬೇರೆ ಕಡೆ ಹೋದರೆ ಅದನ್ನು ಕೂಡ ವ್ಲಾಗ್ ಮಾಡಾಕ್ತೀನಿ, ನೋಡೋಣ. ಮತ್ತು ಈ ವ್ಲಾಗು ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.